ಈ ಸ್ಕ್ರೀನಿಂಗ್ ಮಿಸ್ ಆದರೆ ಬ್ರೈನ್ ಡೆವಲಪ್ಮೆಂಟ್ ಡಿಲೇ ಆಗ್ಬೋದು. ನಿಮ್ಮ ಬೇಬಿಗೆ ಹುಟ್ಟಿದ ತಕ್ಷಣ ಥೈರಾಯ್ಡ್ ಟೆಸ್ಟ್ ಆಗಿದೆಯಾ? ಈ ಟೆಸ್ಟ್ ಮಿಸ್ ಆಗಿದ್ರೆ ಮಗುವಿನ ಬ್ರೈನ್ ಗ್ರೋತ್ ಮೇಲೆ ಪರಿಣಾಮ ಬೀಳ್ಬೋದು. ರೀಸೆಂಟ್ಲಿ 1.5 ವರ್ಷದ ಒಂದು ಬೇಬಿನ ನನ್ನ ಹತ್ರ ಕನ್ಸಲ್ಟೇಷನ್ಗೆ ಕರ್ಕೊಂಡ್ಬಂದಿದ್ರು. ಆ ಬೇಬಿಗೆ 11 ತಿಂಗಳಿದ್ದಾಗ ಹೈಪೋಥೈರಾಯ್ಡಿಸಮ್ ಅಂದರೆ ಥೈರಾಯ್ಡ್ ಹಾರ್ಮೋನ್ಸ್ ಕಮ್ಮಿ ಇದೆ ಅಂತ ಡಯಾಗ್ನೋಸ್ ಆಗಿತ್ತು. ಆದರೆ ಅಷ್ಟೊತ್ತಿಗೆ ಆಲ್ರೆಡಿ ಆ ಮಗುನ ಗ್ರೋತ್ ಮತ್ತು ಬೆಳವಣಿಗೆಯಲ್ಲಿ ಡಿಲೇ ಕಂಡುಬಂದಿತ್ತು. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಹುಟ್ಟಿದ ತಕ್ಷಣ ಥೈರಾಯ್ಡ್ ಟೆಸ್ಟ್ ಮಾಡಿಸಿದಿದ್ರೆ ಲೋ ಥೈರಾಯ್ಡ್ ಹಾರ್ಮೋನ್ ಇರೋದನ್ನು ತುಂಬ ಬೇಗ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ಬೋದಿತ್ತು. ಮಗು ಹುಟ್ಟಿದಾಗ ಥೈರಾಯ್ಡ್ ಟೆಸ್ಟ್ ಮಾಡಿ ಟ್ರೀಟ್ಮೆಂಟ್ 2 ವೀಕ್ಸ್ ಒಳಗೆ ಶುರು ಮಾಡಿದ್ರೆ ಇಂಥ ಡಿಲೇ ಆಗೋದನ್ನು ಹಲವಾರು ಕೇಸಸ್ನಲ್ಲಿ ಪ್ರಿವೆಂಟ್ ಮಾಡ್ಬೋದು. ಯಾಕಂದರೆ ಥೈರಾಯ್ಡ್ ಹಾರ್ಮೋನ್ಸ್ ಮಗುವಿನ ಬ್ರೈನ್ ಡೆವಲಪ್ಮೆಂಟ್, ಗ್ರೋತ್ ಆ್ಯಂಡ್ ಓವರಾಲ್ ಹೆಲ್ತ್ಗೆ ತುಂಬ ಮುಖ್ಯ. ಹಾಗಾಗಿ ನಿಮ್ಮ ಬೇಬಿಗೆ ಬರ್ತ್ ಟೈಮ್ನಲ್ಲಿ ಥೈರಾಯ್ಡ್ ಸ್ಕ್ರೀನಿಂಗ್ ಆಗಿದೆಯಾ ಅಂತ ಚೆಕ್ ಮಾಡಿ. ಆಗಿಲ್ಲ ಅಂದರೆ ನಿಮ್ಮ ಡಾಕ್ಟರ್ಸ್ನ ಕೇಳಿ ಮಾಡಿಸಿ. ಈ ರೀಲ್ ಸೇವ್ ಮಾಡಿ, ಹೊಸ ಪೇರೆಂಟ್ಸ್ಗೆ ಶೇರ್ ಮಾಡಿ. ಇನ್ನಷ್ಟು ಬೇಬಿ ಹಾರ್ಮೋನ್ ಮತ್ತು ಗ್ರೋತ್ ಟಿಪ್ಸ್ಗಾಗಿ ಫಾಲೋ ಮಾಡಿ.